ಕೆಲಸ ಆಯ್ತು, ಇದೊಂದು ಟೂರ್ ಬಾಕಿ ಉಂಟು, ಇದೊಂದು ಮುಗಿಸಿ ಅಲ್ಲಿ ಹೋಗೋದು ಮಾಡಿ ಎಂತೆಲ್ಲ ಮಾಡಿ ಸಹಾಯ. ನಮಸ್ಕಾರ. 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 ಕಡೆಗೆ ಮೈಗೆ ಹೋಗಿ ಒಳಗೋಗಿ ಕುಡಿಲಿಕ್ಕೆ ನೀರು ತಗೊಂಡ. ಹಾ ಬೇಗ. ಹೌದೌದು. ಅಣ್ಣ ನಿಮಗೆ ಅಂತ ಯಾವ್ದ? ಅದೇ ಒಂದಿರಲಿ ಸ್ವರ ಇಲ್ಲ ಅಂದ್ರೆ ಯಾವ್ದದ? ನೀರ, ಬಿಸಿನೀರ. ಸ್ವರ ಇಲ್ಲ ಒಂದಿರ್ಲಿ ಅಂದ್ರೆ ಬೇರೆ ಆಗ್ತದೆ. ಬೇಕಾ? ದುರ್ಗಾಂಬ ಅಂತೇಳಿ ನಿಮಗೆ. ಓ ಚಪ್ಪಿ ಚೋಯ್ತರು ಅದು ಸೀಗೆ ಗೊತ್ತಿಲ್ಲ, ಇವು ಚಪ್ಪಿ. ನಮ್ಮ ಹಣೆ ಬರಗದ ಹೋಯ್ತು ನೋಡಿ. ಒಬ್ರಲ್ಲ ಇಬ್ರಲ್ಲ, ಎಲ್ಲರೂ ಕೆಲಸ ಹೇಳುವವ್ರೆ. ಕೆಲಸ ಮಾಡಿ ಸಾಕಾಗಿ ಹೋಯ್ತು. ಯಾವ್ದಾದ್ರು ಬೇಕು ಮನೆಯರೆ, ಈ ಚಾಕರಿ ಕೆಲಸ ಯಾರಿಗೂ ಬೇಡ. ದಿನ ಬೆಳಿಗ್ಗೆ ಶುರುವಾದ್ರೆ ಮಲಗು ತಲಗು ಕೆಲಸವೇ ಕೆಲಸ. ಈಗ ನೋಡಿ ಸ್ವಲ್ಪ ಹೊಸದುಂಟು ಕೂತು ನೀರು ಬಿಡ್ತಾರ, ನೀರ್ ತಕ ಬಂದ್ರಿ. ಈಗ ನಿಮ್ಗೆ ಗೊತ್ತಿರೋದಿಲ್ವಾ? ಬತ್ತೆ ಹೇಳಿದ್ಮೇಲೆ ಆಯಾಸ ಆಗ್ತದೆ, ಬಾಯಾರಿಕೆ ಆಗ್ತದೆ ಅಂತ ಹೇಳಿ ನೀರ್ ತರಲಿಕ್ಕೆ ಆಗುದಿಲ್ಲ ನಿಮ್ಗೆ. ಮತ್ ನೀ ಎಂತಕ್ಕಿಲ್ಲ ಅಂದ್ರೆ ನನ್ನ ಹತ್ರ ಒಂದು ಕೆಲಸ ಮಾಡಿಸುವಂತ. ಅದು ಹಾಗೆ ಸ್ವಾಮಿ, ಆಗ ಮತ್ತೆ ಸುಳ್ಳಾಗುದಿಲ್ಲ. ಮಾಡೋ ಒಬ್ಬಿದ್ರೆ ನೋಡ್ನಲ್ಲಿ ಪೂಜೆ ಅಂದಿದ್ದಂತೆ. ಹಾಗೆ ಎಲ್ಲರ ಕೆಲಸ ಹೇಳುವವ್ರೆ. ಈಗ ಕಳೆದ ವರ್ಷ ಆದ್ರೆ ನಿಮ್ಗೆ ಕಾಲು ನೋವಿತ್ತು, ನಿಮ್ಗೆ ಉಪಕಾರ ಮಾಡುವ. ಈ ವರ್ಷದ ರೋಗ ನಿಮಗೆ ಸರಿ ಇಲ್ಲ. ನೀವು ಕೆಲಸ ಮಾಡಿಸು ಅಂತ ಹೇಳಿ ಮಾಡಿಸೋದು ನೀವು ನೀವು ಸುಮ್ಮನೆ ಇರ್ಬಾರ್ದು ಅಂತ ಅಷ್ಟೇ. ಅಲ್ಲ, ನಾವು ಸುಮ್ಮನೆ ಇರ್ಲಿಕ್ಕಿಲ್ಲ. ನೀವೆಲ್ಲ ನಿಮ್ಮ ಮುಗಿಸ್ಕೊ ಮನೆ ಹೋಗ್ತೀರಿ. ಅಲ್ಲ, ನಾವು ಮಾತ್ರ ತಗೊಳ್ಳೋದು ನೋಡಿ. ಇಲ್ಲಿ ನೀವೆಲ್ಲ ಧರ್ಮಕ್ಕಿದ್ರಲ್ಲ ಮಾತಾಡ್ತೀರಿ. ನೀವು ಕೆಲಸ ಹೇಳಿದ್ರಿ ಅಂತೇಳಿ ಇವರು ಕೆಲಸ ಹೇಳುವುದು. ಈಗ ಅವನು ಶುರು ಮಾಡ್ಕೊಂಡಿದ್ದ. ನಮ್ಮ ಹಣಿ ಬರಬೇಕ ಮರ ಇರಿ, ಒಬ್ಬರಲ್ಲ ಇಬ್ಬರಲ್ಲ, ಆ ರೀತಿ ಕೆಲಸ. ಈ ದೊಡ್ಡವ್ರ ಮನೆ ಕೆಲಸ ಉಂಟು ನೋಡಿ, ಸಾಧ್ಯವೇ ಇಲ್ಲ. ಬೆಳಿಗ್ಗೆ ಅವ್ರನ್ನ ಬಿಸು, ಸ್ನಾನಕ್ಕೆ ಬಿಸ್ತೀರು, ಆಮೇಲೆ ಕುಡಿಲಿಕ್ಕೆ ಹಾಲು, ಆಮೇಲೆ ತಿಂಡಿ, ಮಧ್ಯಾಹ್ನ ಊಟ, ಹತ್ತು ಇದ್ದು ಸಾಯಂಕಾಲ ಮಲಗುವವರೆಗೂ ನಾವು ಗಾಳಿ ಹಾಕ್ಬೇಕು ಅವ್ರಿಗೆ. ಯಾರಿಗೆ ಬೇಕು ಮರ ಇರೈತೆ. ನಾನು ಯಾರು ಗೊತ್ತಾಯ್ತು ನಿಮ್ಗೆ? ಸಿಂಹಸ್ವರ. ಸಿಂಹಸ್ವರ ಇದೇ ಹೆಸರಿನವ್ರು ಯಾರೋ ಒಂದು 2 ವರ್ಷದ ಕೆಳಗೆ ಇದ್ದಿದ್ರು. ಒಂದೇ ಹತ್ರ ಒಬ್ರು ಇದ್ದಿದ್ರು. ಅವ್ರ ಆಳ್ತನಕ್ಕೆ, ಅವ್ರ ಸ್ವರಕ್ಕೆ ಸಿಂಹಸ್ವರ ಹೇಳಿದ್ರೆ ಒಪ್ತಿತ್ತು. ಅಂತ ಸ್ವರ ಈಗ ಪಾಪ ಅವ್ರು ಈಗ ಮನೆಯಲ್ಲೇ ಇದ್ದಾರೆ. ಕಾಲ್ಗಂಟು ನೋವು ಆಗುದಿಲ್ಲ ಅವ್ರಿಗೆ. ತುಂಡಿ ಬೋವ. ಹೌದಾ? ನಮ್ಮ ಆಳ್ತನಕ್ಕೆ ಸಿಂಹಸ್ವರವ. ಸ್ವರ ಸಿಂಹಸ್ವರ ಹೆಸರು ಹೌದು. ಅರಮನೆಯಲ್ಲಿ ಮಾತಾಡುವಾಗಿಲ್ಲ, ಒಂದು ಮಾತಾಡಲು ಸಾಕು, ಕೆಲಸ ಬಂತೆ ನಮ್ಮ ಬೆನ್ನಿಗೆ. ಈ ರೀತಿ ಅವಸ್ಥೆ ನೋಡಿ ಸ್ವಾಮಿ. ಸತ್ಯ ಹೇಳ, ಕೆಲಸ ಮಾಡಿ ಮಾಡಿ ಸಾಕಾಗಿ ನನಗನಿಸುವುದು ಒಂದ್ಸರ್ತಿ ಬಿಟ್ಟು ಹೋಗೋದ್ಲಾಗ ಇಲ್ಲಿಂದ ಅಂತ ಹೇಳಿ. ಯಾರ ಬಿಟ್ಟು ಹೋಗುದೇ? ಬಿಟ್ಟು ಹೋಗುದೇ ಸುಮ್ಮನೆ ಉಳಿಯ. ಅದಕ್ಕೆ ನಿನ್ನ ನನ್ನಲ್ಲ ಯಾರು ಕರೀತಾರೆ ಬೇರೆಯವರ? ಅದೆಲ್ಲ ಬೇಡ, ಇದು ಹೆಚ್ಚಾಯ್ತು. ಬೇರೆ ಯಾರು ಕರೆಯುವುದಿಲ್ಲ ಅಂತ ಕೇಳಬೇಡಿ. ಕರೆಯುವವರು ಬಹಳ ಜನ ಇದ್ದಾರೆ. ಆದ್ರೆ ನಾವು ಅಲ್ಲಿ ಹೋದ್ರೆ ಸಮಸ್ಯೆ ಏನಾಗ್ತದೆ ಹೇಳಿ? ಕರೆದ್ರು ಇಷ್ಟು ಕೊಡುದು ಯಾರ? ಅದು ಒಂದಲ್ಲ ಆಗಿದ್ರೆ ನೀವು ಕೂತ್ಕೊಳ್ತಿದ್ರ ಇಲ್ಲಿ. ಬೇರೆ ಕಡೆ ನಿಮ್ಗೆ ಇಷ್ಟೇ ಸಿಕ್ಕಿದ್ರೆ ಪ್ಲಕ್ ಹಾಕಿ ಹೋಗುದು. ಅದೇ ಹೇಳುವುದು.
ಗಟ್ಟಿ ಕೂತ್ಬಿಟ್ರಿ ನೀವು. ಸ್ವಾಮಿ ಒಂದ್ ಹೇಳ, ಕೆಲಸ ಮಾಡಿ ಆಯಾಸ ಆದಾಗ ಹಾಗೆ ಅನಿಸುವುದು ಹೌದು. ಅದು ಪ್ರಾಮಾಣಿಕವಾಗಿ ಸತ್ಯ ಹೇಳ್ತೀನಿ ಕೇಳಿ. ಉಳಿದವರಿಗೆಲ್ಲ ಏನು ನನಗಂತೂ ಗೊತ್ತಿಲ್ಲ, ಬೇರೆಯವ್ರ ಸುದ್ದಿ ನಾ ಮಾತಾಡೋದಿಲ್ಲ, ನನ್ನ ವಿಷಯ ಮಾತ್ರ ನಾ ಮಾತಾಡೋದು. ಎಷ್ಟು ವರ್ಷ ಇಲ್ಲಿದ್ದಲ್ಲ, ಇವತ್ತಿನವರೆಗೆ ದೇವರಾಣಿ ಮಾಡಿ ಹೇಳ್ತೇನೆ, ನನಗೇನೂ ತೊಂದರೆ ಆಗ್ಲಿಲ್ಲ. ಮತ್ತೆ ಇನ್ನು ಒಮ್ಮೆ ಬಂದು ಗಟ್ಟಿ ಆದ್ರೆ ಹೊರಗಡೆ ಹೋಗೋ ಮನ್ಸು ಆಗೋದಿಲ್ಲ. ಯಾಕೆ? ಇಲ್ಲಿಯ ವಾತಾವರಣವೇ ಹಾಗೆ. ಹೌದಪ್ಪ. ಹಾಗಾಗಿ ಈ ಕೆಲಸ ಮಾಡೋ ಸಂಕಟಕ್ಕಾಗಿ ಒಮ್ಮೆ ಹೇಳುದಷ್ಟೇ, ಅದು ಸತ್ಯ ಅಂತ ಅರ್ಥ ಅಲ್ಲ. ಕಾರಣ ಇಲ್ಲಿ ಚಾಕ್ರಿ ಹಾಗುಂಟು ಅಂತ ಅರಮನೆ ಇತ್ತು. ಹಾಗಂತ ಸಣ್ಣ ಪುಟ್ಟ ಜನ ತಿಳ್ಕೊಳ್ಬೇಡಿ. ನನ್ನ ಅಣ್ಣ ಯಾರು ಗೊತ್ತುಂಟಾ? ಇಲ್ಲಿಯ ಸೇನಾಪತಿ ರಣಧೀರ. ಅವ್ರ ತಮ್ಮನ? ಅವರ ಸ್ವಂತ ತಮ್ಮನ. ಇದೆ ಅಂತ ನಮ್ಮನೆ ಹೇಳ್ರು ಸುಖ ಇಲ್ಲ. ನಮ್ಮ ಅಣ್ಣಂಗ ಆ ಹುದ್ದೆ ಹೌದಾ? ನಾನು ಅವನಲ್ಲಿ ಹೇಳಿದೆ, ಮರಯ್ಯ ನೀನು ಹಾಗಿದ್ದೀಯ, ನಾನು ಹೀಗಿದ್ದೇನೆ, ಜನರೆಲ್ಲ ಮಾತಾಡ್ತಾ ಇದ್ದಾರೆ, ಅವನಿಗೇನು ಕೆಲಸ ಇಲ್ಲ, ಚಾಕರಿ ಮಾಡ್ತಾ ಇದ್ದ ಅಂತ ಹೇಳಿ ಒಂದು ಒಳ್ಳೆ ಹುದ್ದೆ ಕೊಡಿಸು ಅರಮನೆಲ್ಲ ಅಂತ ಹೇಳಿದ್ರೆ ಅವೆಂತ ಹೇಳುದು ಗೊತ್ತುಂಟಾ? 3 ಕಾಸ್ತವನೇ ಗುರುಮಠಕ್ಕೆ ಹೋಗು, ವಿದ್ಯಾಭ್ಯಾಸ ಮಾಡ್ಕೊಂಡು ಬಾ ಅಂತ ಹೇಳಿದ್ರೆ ಏನು ಕಲಿಯದೆ ಬಂದೆ, ಕಲಿಯದಿದ್ದವ್ರಿಗೆ ಇದೇ ಕೆಲಸ, ಇದನ್ನೇ ಮಾಡುವಂತ ನಮ್ಮ ಗ್ರಾಚಾರ ಮನೆಯಲ್ಲಿ ಬೇರೆ ಬೇರೆ ವಿಷಯ ಎಲ್ಲ ನಂಗೆ ಗೊತ್ತಾಗ್ತದೆ. ಹಾಯ್ ನಂಗೆ ಬರೀಲಿಕ್ಕೆ ಓದ್ಲಿಕ್ಕೆ ಒಂದು ಬರುವುದಿಲ್ಲ ಮಾರ. ಎಂತ ವಿದ್ಯೆ ಗೊತ್ತಿಲ್ವಾ? ಇಲ್ಲ ಮಾರ. ದೇವರು ಒಳ್ಳೇದು ಮಾಡಿದ ಮರೆ. ಅದಕ್ಕೆ ಅಲ್ಲ, ಎಂಥದ್ದು ವಿದ್ಯೆ ಗೊತ್ತಿಲ್ಲದಿದ್ರೆ ನೀನು ಇಷ್ಟು ಜೋರಿದ್ದೆ. ಇನ್ನೇನಾದ್ರೂ 1-4 ಅಕ್ಷರ ವಿದ್ಯೆ ಗೊತ್ತಿದ್ರೆ ನೀನು ಊರು ಇಡ್ತಿದ್ದೇನೆ ಮರೆ. ನನಗೆ ಈಗ ಒಂದು ಸತ್ಯ ವಿಷಯ ಗೊತ್ತಾಯ್ತು. ನನ್ನ ತಲೆಗೆ ಯಾಕೆ ವಿದ್ಯೆ ಹತ್ತಲಿಲ್ಲ ಅಂತ. ನಿಮ್ಮ ಶಾಪ ಅಂತ ನಂಗೆ ಈಗ ಗೊತ್ತಾಯ್ತು. ಯಾರ ಶಾಪ ಆದ್ರೂ ಬೇಕು, ನಿಮಗೆ ಯಾಕೆ ಶಾಪ ಅಂತ ಯಾರಿಗೂ ಬೇಡ. ಅದು ತೊಳ್ಕೊಳ್ಲಿಕ್ಕೆ ಬಹಳ ಕಷ್ಟ ಉಂಟು. ಅದಲ್ಲ ಸ್ವಾಮಿ, ಕಷ್ಟ ಅಂತ ಹೇಳುದು ನಾನು. ಅಂತೂ ಈ ಕೆಲಸ ಮಾಡ್ಕೊಂಡಿದ್ದೆ. ಅದ್ರಲ್ಲಿ ನೋಡಿ ನಮ್ಮ ಮಹಾರಾಜ ಒಬ್ಬ ಬಾವಿದ್ದಾರೆ, ಅವನ್ ಯಾಕೆ ಸಾಯುವುದಿಲ್ಲ? ಅವನ ಹೆಸರು ಶಿವಮಣಿ ಅಂತ. ಅವನಿಗೆ ಕೈ ಕದಲ್ಲಿ ಬಲೆ ಇಲ್ಲ. ಎದ್ರು ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಕೂತ್ಕೊಂಡು ಹೇಳಲಿಕ್ಕೆ ಆಗುದಿಲ್ಲ. ಅವನು ಚಾಕ್ರೆ ಮಾಡೋದು ನಾನೇ ಮಾರೆ. ಬೆಳಿಗ್ಗೆ ಅವನ ಎಬ್ಬಿಸು, ಅವನಿಗೆ ಸ್ನಾನ ಮಾಡಿಸೋದು, ಅವನಿಗೆ ತಿಂಡಿ ತಂದು ಕೊಡುವುದು, ಊಟಕ್ಕೆ ಬಡಿಸುವುದು, ಅವನು ಮಲಗಿಸುವುದು, ಮನೆಗೆ 2 ಕೆಲಸ ನಾನೇ ಮಾಡಿಸೋದು. ಅದು ಬೇಕಾ? ಅವ ಸುಮ್ಮನೆ ಸುಮ್ಮನೆ ಕೂತ್ಕೊಳ್ತಾ ಇಷ್ಟಿಟ್ಟಿಂದ ಸಾಯ್ತ ಮಾರೆ. ಅಷ್ಟು ತಿಂದು ಪೂರ್ತಿ ಆಗ್ಬೇಕಲ್ಲ, ಅಷ್ಟೊತ್ತು ನಾನು ಇದ್ಕ ಸಾಯ್ಬೇಕು ಮಾರೆ. ನಾನು ಇತ್ತೀಚೆ ಬಂದ್ರೆ ಬುಡಕ್ಕ ಬೀಳ್ತಾವ. ಏಕಾ ಈ ಕೈಕಾಲ ಸರಿ ಇಲ್ಲಿದ್ದವರು ಚಾಕ್ರಿ ಮಾಡೋದು ಉಂಟು ನೋಡಿ, ಅದ್ರ ಅವಸ್ಥೆ ಯಾರಿಗೂ ಬೇಡ. ಹೌದಪ್ಪ. ಕಳೆದ ವರ್ಷ ನಿಮ್ಮ ಹೆಂಡತಿಗೆ ಅನುಭವ ಆಗಿರ್ಬೋದು. ನೀವು ಹಾಗೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಬಾಯಿ ರುಚಿ ಜೋರು ನಿಮ್ಗೆ. ತೊಡು ಅದು ಮಾಡಾಕೆ ಇದು ಮಾಡಾಕೆ ಹೌದು ಮಾಡಿ ಹಾಕೋದು, ನೀವು ಕೂತ ಸರಿ ತಕೊಳ್ಳೋದು, ಮನೆಗೆ ಅವ್ರು ಕೂರಿಸ್ಕೊಂಡು ಅವ್ರ ಅವಸ್ಥೆ ಬೇಡ. ಅವ್ರಿಗೆ ಮಾತ್ರ 3 ದಿವಸ ಊಟಿಲ್ಲ. ನನ್ನ ಅವಸ್ಥೆ ಹಾಗೆ ಆಗ್ತಾ ಉಂಟು ಅಂತ. ಆ ರೀತಿ ಒಂದ್ಸತಿ ಸಿಟ್ಟು ಬರೋದು ಅವನ ಮೇಲೆ ನನಗೆ. ಅವನು ಕುತ್ತಿಗೆ ತಿರುಪಿಡೋ ಮಾಡೋದು ಒಂದ್ಸತಿ. ಅವನ ಕುತ್ತಿಗೆ ನಾನು ತಿರುಪ್ರೆ ನಮ್ಮ ಕುತ್ತಿಗೆ ಉಳಿತದ? ಆ ಸಮಸ್ಯೆ ಉಂಟು. ಇನ್ನೂ ಆಲೋಚನೆ ಮಾಡು. ಎಷ್ಟೋ ಕಾಲದಿಂದ ಅಂಗವಿಕಲರ ಸೇವೆ ಮಾಡ್ತಾ ಇದ್ದೆ ನಾನು. ಅಂಗವಿಕಲರ ಸೇವೆ ಮಾಡೋದ್ರಿಂದ ಆ ಪುಣ್ಯ ಎನ್ನುವುದು ಮುಂದೆ ಸಿಗ್ಲಿಕ್ಕಿಲ್ವ, ಹೇಗೆ ಸಿಗ್ಬಹುದು, ಹೇಗೆ? ಖಂಡಿತ ಆ ಲೆಕ್ಕ ವಿಚಾರ ಮಾಡ್ತಾ ಇದ್ದೆ. ಹಾಗಾಗಿ ಸುಮ್ಮನಾದೆ ಬಿಡಿ. ಈ ಕರೆ ಬಂತಲ್ಲ ಅರಮನೆಯಿಂದ, ಮಹಾರಾಜರಿಂದ, ನಾಳೆ ಅರಮನೆಯಲ್ಲಿ ಮದುವೆ ಅಂತೆ. ಮದುವೆ ಯಾರಿಗೆ ಏನು ಅಂತ ಇನ್ನೂ ಗೊತ್ತಾಗ್ಲಿಲ್ಲ. ಮದುವೆ ಅಂತ ಗಟ್ಟಿ ಮಾಡಿದ್ದಾರೆ. ಮದುವೆ ಅಂದ್ರೆ ಸಾಕು ಮರ್ಯಾರೆ, ಅರಮನೆಯಲ್ಲಿ ಕೆಲಸ ಏನು ಸ್ವಲ್ಪವ, ಅದು ಪೂರ್ತಿ ನಾನೇ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಕಾಣೋದು ನಾನು ಒಬ್ಬರೇ ಮರ ಎಂತ ಗ್ರಾಚಾರ ಮಾಡ್ರೆ. ಅದಾಗೆ ನಿನ್ನ ಹತ್ರ ಕೆಲಸ ಮಾಡಿದ್ರೆ ಮತ್ತೆ ಬೇರೆ ಅಂತ ಕೊಡ್ಲಿಕ್ಕಿಲ್ಲ, ಅವ್ರು ಕೊಡಿದ್ರೆ ಸಾಕಾಗ್ತದಲ್ಲ. ನಿಮ್ಗೆಲ್ಲ ಯೋಗ ಮಾಡ್ರೆ ನಾ ಮೊದ್ಲು ಬರುವಾಗ್ಲೇ ಅಂತ ಜಾಗವನ್ನು ಆಯ್ಕೊಂಡು ಬರ್ಬೇಕಿತ್ತು. ನಮ್ಗೆ ಸುಲಭ ಆಗ್ತಿತ್ತು. ಈ ಜಾಗಕ್ಕೆ ಬಂದು ಅಪಾಯ ಆಯ್ತು ಗೊತ್ತಾಗ್ತಾ ಉಂಟು. ಮಾಡದೇ ಇದ್ರೆ ಹಣ್ಣು ಬೈತಾ ಮತ್ತೆ ಮಹಾರಾಜರು ಬೈತಾರೆ. ಯಾವ್ದು ಅರಮನೆ ಹೋಗ್ತೇನೆ ನೋಡು. ಮೊಳಗೆ ಮಂಟಪದೊಳಗೆ ನಡೆದಿಯ ಮದುವೆಯುತ್ಸವ. ನೋಡಿದೇನೋ ಎಲ್ಲ ಬರ್ತಾ ಇದ್ದಾರೆ. ಅಯ್ಯ ಬಂದ್ರೆ ಆದ್ರೆ ಮುಗಿತದ ಪುರೋಹಿತ ಹೇಳ್ತಾ ಇದ್ದಾರಲ್ಲ, ಮುಹೂರ್ತ ಹತ್ರ ಬರ್ತಾ ಉಂಟು ಅಂತ. ವಧುವನ್ನ ಕರೆಸಬೇಕು. ಯಾರಲ್ಲಿ ಮಗು ಬರ್ಲಿ ಶೃಂಗರಿಸಿದರ ಬಲೆಯರು ಮಂಗಳವತಿಯರು
ಮೈದಾರನ ಕಾಣುತ್ತ ಭಯಗಳು ಅಂಗಜಿನ ಕಂಪಿಸುತ್ತ ಮರ್ಯಾದೆ ಬಿಟ್ಟವನೇ ಅಬಲೆಯಾದಂತಹ ನನ್ನನ್ನು ನಂಬಿಸಿ ಪ್ರೀತಿ ಪ್ರೇಮದ ಬಲೆಯನ್ನು ಬೀಸಿ ನಂಬಿಸಿ ನನ್ನ ಕೊತ್ತನೆ ಕುಯ್ದು ಬಿಟ್ಟಿಯಲ್ಲ ಪಾಪಿ. ಕೇವಲ ಮಹಾರಾಜರಿಗೆ ಹತ್ತಿರದವನಾಗಬೇಕೆನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ಇಲ್ಲಿಯವರೆಗೆ ನಾನಾ ರೀತಿಯ ಆಸೆಗಳನ್ನು ನನ್ನ ಮನಸ್ಸಿನಲ್ಲಿ ಹುಟ್ಟಿಸಿ ನನ್ನ ಇಲ್ಲಿಗೆ ತಂದು ಹೋಗಿ ಹೋಗಿ ಒಬ್ಬ ವಿಕಲಾಂಗನಿಗೆ ಕಟ್ಟಿಬಿಟ್ಟಿಯಲ್ಲೋ. ನೀನು ಹಾಳಾಗಿ ಹೋಗ್ತೀಯ. ನೀನೊಬ್ಬ ಸಾತ್ವಿಕ ಸ್ವಭಾವದಲ್ಲಿ ಇರುವಂತಹ ಕಾರಣಕ್ಕಾಗಿ ನಿನ್ನನ್ನು ನಂಬಿ ನಾನು ಮೋಸ ಹೋದೆ. ನೀನೊಬ್ಬ ಗೋಮುಖ ವ್ಯಾಘ್ರ, ನೀನೊಬ್ಬ ಗೋಮುಖ ವ್ಯಾಘ್ರ. ನಿನ್ನ ಮನಸ್ಸಿನಲ್ಲಿ ತುಂಬಿರುವುದೆಲ್ಲವೂ ವಿಷವೇ ವಿಷವೇ. ಪ್ರಭು ಪ್ರಭು, 4 ಜನರಿಗೆ ನ್ಯಾಯವನ್ನು ಕೊಡುವಂತಹ ಸ್ಥಾನದಲ್ಲಿದ್ದವರು ನೀವು ಸ್ವಾಮಿ. ನೀವಾದರೂ ಅರಿತು ವ್ಯವಹರಿಸಬೇಕಾರದೆ ಪ್ರಭು. ಇದೇ ಸ್ಥಾನದಲ್ಲಿ ನಿಮ್ಮ ತಂಗಿಯ ಹಕ್ಕನ್ನು ಇದ್ದಿದ್ರೆ ನೀವು ಹೇಗೆ ವರ್ತಿಸ್ತಾ ಇದ್ರೆ ಪ್ರಭು. ಹೋಗಿ ಹೋಗಿ ನನ್ನನ್ನು ಒಬ್ಬ ವಿಕಲಾಂಗನಿಗೆ ಕೊಟ್ಟಿದ್ರು. ನನಗೂ ಆಸೆಗಳು ಕನಸುಗಳು ಇರ್ತದೆ ಎನ್ನುವುದು ನಿಮಗೆ ತಿಳಿಯದಾಗಿ ಹೋಯಿತು ಪ್ರಭು. ಸಾವಿರಾರು ಜನ ಇದ್ದೀರಿ, ಇಲ್ಲಾಗುತ್ತಾ ಇರುವುದು ಮೋಸದ ಮದುವೆ ಇರುವುದಾಗಿ ಒಬ್ಬರಾದರೂ ವಿರೋಧಿಸಿದ್ರ? ಇಲ್ಲ, ನೀವೆಲ್ಲವರು ಒಂದಾಗಿ ನನ್ನ ಜೀವನವನ್ನೇ ನಾಶ ಮಾಡಿಬಿಟ್ಟಿರಿ. ಅರ್ಥದ ಸೇರಿರುವಂತಹ ಸಕಲರನ್ನೇ ಪ್ರಶ್ನೆ ಮಾಡುವುದಕ್ಕೂ ಮುಂದಾಗ್ತಾ ಇದೆ. ಆದರೆ ಉತ್ತರಿಸಬೇಕಾದಂತಹ ಸ್ಥಾನದಲ್ಲಿದ್ದವ ನಾನು, ಈ ನಾಡಿನ ಮಹಾರಾಜ. ನಿನ್ನ ಸಂದಿಗ್ಧತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಡ್ತಾ ಇದ್ದೇನೆ. ಆದ್ರೆ ಏನ್ ಮಾಡೋಣ? ನಿನ್ನನ್ನು ಕರೆತರುವ ಕಾರಣವೇ ಅವ ಮತ್ಯಾರು ಅಲ್ಲ, ಅವ ನನ್ನ ಹೆಂಡತಿಯ ತಮ್ಮ. ಅವನಿಗೆ ಮದುವೆ ಮಾಡಿಸಬೇಕು ಎಂಬ ಕಾರಣಕ್ಕಾಗಿಯೇ ನಿನ್ನನ್ನು ಕರೆತಂದವಳು. ನೀ ಬಂದ ಮರುಗಳಿಗೆ ಅರ್ಥ ಮಾಡಿಕೊಂಡದ್ದು ಹೀಗೆ. ಸಂಪೂರ್ಣ ಒಪ್ಪಿಗೆಯನ್ನು ನೀನು ಸೂಚಿಸಿದ್ದಿ, ಆ ಕಾರಣಕ್ಕಾಗಿ ಮದುವೆಯಾಗುವುದಕ್ಕೆ ಸಿದ್ಧರಾಗಿ ಬಂದಿದ್ದೀ ಎಂದು. ಆದ್ರೆ ಈಗ ನೋಡಿದ್ಯಾ, ಮದುವೆಯಾದ ಮರುಗಳಿಗೆಯಲ್ಲಿ ನನ್ನನ್ನೇ ಜರೆಯುವುದಕ್ಕೂ ಮುಂದಾಗ್ತದೆ. ಸರಿ ಸರಿ, ನಿನ್ನ ಎಲ್ಲ ಮಾತುಗಳನ್ನು ಸ್ವೀಕರಿಸ್ತೇನೆ. ಆದರೆ ನನ್ನ ಕೆಲವು ಮಾತುಗಳನ್ನು ಆಲಿಸ್ತೀಯ? ಅಮ್ಮ, ಈ ಬದುಕು ಅನ್ನುವಂಥದ್ದು ಸುದೀರ್ಘವಾಗಿರುವಂತಹ ಪ್ರಯಾಣ. ಈ ಪ್ರಯಾಣದಲ್ಲಿ ಕಷ್ಟ ಸುಖ ನಮ್ಮ ಸಂಗಾತಿಗಳು. ಕೆಲವೊಮ್ಮೆ ಜೀವನ ನಮ್ಮನ್ನು ಮುರಿದು ಬಿಡ್ತದೆ. ಆಗ ಆ ಕ್ಷಣವನ್ನ ಹೊಸ ಗುರಿಯನ್ನಾಗಿಸಿಕೊಳ್ಳಬೇಕು, ಹೊಸ ಅನುಭವ ಅಂತ ಪಡೆಯಬೇಕು. ಹೌದಮ್ಮ, ಅಂತ ಅನುಭವಗಳನ್ನೆಲ್ಲ ನಾವು ಅನುಭವಿಸಿದ ಮರುಗಳಿಗೆಯಲ್ಲಿ ಶಿಖರದೋಪಾದಿಯಲ್ಲಿ ನಮ್ಮತನ ಅನ್ನುವಂಥದ್ದು ಬೆಳೀತದೆ. ಮನುಷ್ಯ ಜನ್ಮವನ್ನ ಸಾರ್ಥಕ್ಯಗೊಳಿಸಿಕೊಳ್ಳಲೇಬೇಕು. ಆಲೋಚನೆ ಮಾಡಿ ನೋಡು, ಕಬ್ಬಿಣವನ್ನು ಹಾಳು ಮಾಡುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಕಬ್ಬಿಣದ ಒಳಗಿರುವಂತಹ ತುಕ್ಕಿನಿಂದಲೇ ಕಬ್ಬಿಣವನ್ನು ಹಾಳು ಮಾಡುವುದಕ್ಕೆ ಸಾಧ್ಯ. ಹಾಗೆ ಒಬ್ಬ ಮನುಷ್ಯನನ್ನ ಹಾಳು ಮಾಡುವುದಕ್ಕೆ ಇನ್ನೊಬ್ಬ ಮನುಷ್ಯನಿಂದ ಸಾಧ್ಯವಿಲ್ಲವಮ್ಮ, ಸಾಧ್ಯವಿಲ್ಲ. ಅವನ ಒಳಗಿರುವಂತಹ ಮನುಷ್ಯತ್ವವೇ ಅವನನ್ನ ಹಾಳು ಮಾಡುವುದು. ಧೃತಿಗೆಡಬೇಡ.
ಯಾರು ಇಲ್ಲ, ಏನು ಇಲ್ಲ, ಎಲ್ಲವನ್ನ ಕಳೆದುಕೊಂಡೆ ಎಂಬಂತಹ ಭಾವನೆ ಬೇಡವೇ ಬೇಡ. ಈಗ ಈ ಅರಮನೆಯಲ್ಲಿ ವಿಶೇಷವಾಗಿರುವಂತಹ ಸ್ಥಾನವನ್ನ ಪಡೆದವ ನನ್ನ ಮೈದುನಲ್ಲಿದ್ದಾನೆ. ಅವನನ್ನು ವರಿಸಿಕೊಂಡವಳು ನೀನು. ಆ ಕಾರಣಕ್ಕೆ ನಿನಗೂ ವಿಶೇಷವಾಗಿರುವಂತಹ ಸ್ಥಾನವನ್ನು ಮಾನವನ್ನು ಇಲ್ಲಿಯ ದೊರೆಯಾಗಿ ನಾ ಕಲ್ಪಿಸಿಕೊಡ್ತಾ ಇದ್ದೇನೆ. ನನ್ನ ಮಾತನ್ನ ಕೇಳು. ಈ ಅರಮನೆಯಲ್ಲಿ ನಿನಗೆ ಬೇಕಾಗಿ ಸರ್ವತಂತ್ರ ಸ್ವತಂತ್ರಳಾಗಿ ಬದುಕುವಂತಹ ಸಕಲ ಸ್ವಾತಂತ್ರ್ಯವನ್ನು ನಿನಗೆ ಅನುಗ್ರಹಿಸ್ತಾ ಇದ್ದೇನೆ. ಸ್ವ ಇಚ್ಛೆಯಿಂದಲೇ ನಿನ್ನ ಜೀವನವನ್ನು ಸಾಗಿಸಬಹುದು. ಆದ್ರೆ ನನ್ನ ಕೋರಿಕೆ ಒಂದೇ, ನನ್ನ ಮೈದುನವನ್ನ ಚೆನ್ನಾಗಿ ನೋಡಿಕೊಳ್ಳುವಂತ ಹೊಣೆಗಾರಿಕೆ ನಿನ್ನದಮ್ಮ. ಅವನನ್ನ ಚೆನ್ನಾಗಿ ನೋಡಿ, ಚೆನ್ನಾಗಿ ನೋಡಿ. ದಾಟವೋ ದೇವಲೀಲೆಯೋ ಸಂಗ ಭಂಗದ ಭಾವವೇರಿಯೋ ವಿಧಿಗೂಟದಲ್ಲಿ ನರನಾಟಿಕೆಯೋ ಚದುರಂಗದಲ್ಲಿ ಕೊನೆಯೇನಿದೆಯೋ ಕೆಳಗಿದು ಗಾವು ಜೀವನ